ಇವತ್ತು ರಿವ್ಯೂ ಮಾಡ್ತಾ ಇರೋದು ಬಂದ್ಬಿಟ್ಟು ದುರಂಧರ್ ರಿವೆಂಜ್ ಅನ್ನೋ ಒಂದು ಟ್ರೈಲರ್ನ ನಿನ್ನೆ ಕನ್ನಡದಲ್ಲಿ ಬಿಟ್ಟಿದ್ರು, ಹಿಂದಿಲ್ ಮೊನ್ನೆ ಬಿಟ್ಟಿದ್ರು. ಹಾಗಾಗಿ ನಾ ಆಗ್ಲಿಲ್ಲ. ನಾನು ಕನ್ನಡದಲ್ಲಿ ಬಿಟ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬಿಟ್ಮೇಲೆ ನೋಡಿದೆ. ಏನಿದು ಧೈರ್ಯ, ಶಕ್ತಿ, ಪ್ರತೀಕಾರ ಅನ್ನೋ ಒಂದು ಅಸ್ತ್ರ ಅನ್ನೋದೇ ಅರ್ಥ ಆಗ್ತಿಲ್ಲ. ಆ ತರ ಒಂದು ಟ್ರೈಲರ್ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾ ಫಸ್ಟ್ ಹಾಫ್ ನೋಡಿದಾಗ ನನಗೆ ತುಂಬಾನೇ ಒಂದು ಖುಷಿ ತಂತು, ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗಿತ್ತು. ಬಟ್ ಈಗ ಎರಡನೇದರ ಟ್ರೈಲರ್ನ ನೋಡ್ತಾ ಇದ್ರೆ ಇದು ಯಾವ ಲೆವೆಲ್ಗೆ ಇರುತ್ತೋ ಗೊತ್ತಿಲ್ಲ. ಸಿನಿಮಾನ ಹೋಗಿ ಥಿಯೇಟರ್ ನೋಡಿದಾಗಲೇ ಗೊತ್ತಾಗೋದು. ಇದ್ರ ಸಂಜಯ್ ದತ್ ಅವ್ರ ಆಕ್ಷನ್ಸ್ ಅಂತೂ ಸೂಪರ್ ಆಗಿದೆ. ಹೀರೋ ರಣವೀರ್ ಕಪೂರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಕ್ಷನ್ ಇದಾವೆ. ಅದರ ಮಾಧವ್ ಅವ್ರ ಪಾತ್ರ ಅಂತೂ ನೆಕ್ಸ್ಟ್ ಲೆವೆಲ್ ಈ ಸಿನಿಮಾದಲ್ಲಿ. ಅದರಲ್ಲೂ ಪಾಕಿಸ್ತಾನದ ಬಗ್ಗೆ ತೋರಿಸಿರೋದಾಗಿರ್ಬೋದು, ಪಾಕಿಸ್ತಾನದಲ್ಲಿ ನಡೆಯುವಂತ ಒಂದು ಘರ್ಷಣೆಗಳು, ಹೊಡೆದಾಟ, ಇಂಡಿಯಾದಿಂದ ಹೋಗಿರುವಂತ ಈ ಒಬ್ಬ ವ್ಯಕ್ತಿ ಹೋಗಿ ಏನೆಲ್ಲ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತ್ರ ತೋರಿಸಿದ್ರು ಫಸ್ಟ್ ಹಾಫ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೊಂಡಿರ್ತೀನಿ. ಇದನ್ನೆಲ್ಲ ನೋಡ್ಬೇಕಂದ್ರೆ ನಾವು ಮಾರ್ಚ್ 19ನೇ ತಾರೀಕಿನ ತನಕ ಕಾಯಲೇಬೇಕು. ಯಾಕಂತಂದ್ರೆ ಮಾರ್ಚ್ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಪಾಲಿಟಿಕ್ಸ್ ಆಗಿರ್ಬೋದು, ನಡೆದಿರುವಂತ ಒಂದು ಗಲಾಟೆಗಳು ಆಗಿರ್ಬೋದು, ತುಂಬಾನೇ ನೆಕ್ಸ್ಟ್ ಲೆವೆಲ್ ಇದಾವೆ. ಮಾಧವ್ ಅವರ ಒಂದು ಡೈಲಾಗ್ ಚೆನ್ನಾಗಿದೆ. ಧೈರ್ಯ, ಶಕ್ತಿ, ಪ್ರತೀಕಾರನೇ ಈ ಒಬ್ಬ ವ್ಯಕ್ತಿ ಇರ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಒಂದು ಡೈಲಾಗ್ ಸಿಗುತ್ತೆ. ಈ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಆದಿತ್ಯ ಧರ್ ಅವರು. ಈ ಸಿನಿಮಾ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಮೇಲೆ ಇವತ್ತಿನ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.